ತಲೆ ಬಚ್ಕೊಳ್ಳೋ ಪೌಡ್ರ್ ಹಾಕೊಳ್ಳೋ ಬರ್ದಿದ್ರು ಡುಯೆಟ್ಟು ಹೊಡ್ಕೊಳ್ಳೋ. ರೀ ಆ್ಯಕ್ಟ್ರ್ ತಾನೇ ನೀವು, ಸಿನಿಮಾ ರಿಲೀಸ್ ಆಗಿದೆ ತಾನೇ, ಎಂಜಾಯ್ ಮಾಡಿ. ಇವಾಗಲ್ರಿ ಇನ್ಯಾವಾಗ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡಿ ನೀವು. ಇಷ್ಟು ಜನ ಒಟ್ಟಿಗೆ ಎಲ್ಲಿ ಸಿಗ್ತಾರೆ ನಿಮಗೆ, ಮಜಾ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಹೋದ್ರು. ದುನಿಯಲ್ಲಿ ನಾನು ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೆ, ನನ್ನ ಪೋರ್ಷನ್ ತೆಗೆದ್ಬಿಟ್ರೆ ಮರ್ತೇ ಬಿಟ್ಟಿದ್ದೆ, ನಿನ್ನ ಆ್ಯಕ್ಟ್ ಮಾಡ್ತೀಯಾ, ಸುಮ್ಮನೆ ರೀ ಸರ್ ಆ್ಯಕ್ಟ್ ಮಾಡಿಸ್ತೀರಾ ಆಮೇಲೆ ತೆಗೆದ್ಬಿಡ್ತೀರಾ ಅಂದ್ಬಿಟ್ಟೆ. ನಿಂದು ಒಂದೇ ಒಂದು ಶಾರ್ಟ್ ತೆಗಿಯಲ್ಲ ಮಾಡ್ತೀಯಾ ಅಂದರು. ಸಿನಿಮಾ ಮುಗೀತು, ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ಟು. ಸೂರಿ ಕರ್ಸಿದ್ರು, ಎಷ್ಟು ಫಿಲ್ಮ್ ಸೈನ್ ಮಾಡಿದೆ, ಇಲ್ಲ ಒಂದು ಮಾಡಿಲ್ಲ. ಎನ್ಕ್ವೈರಿನೂ ಬರಲಿಲ್ವಾ, ಇಲ್ಲ ಬಸ್ ಒಂದು ಕೆಲಸ ಮಾಡು, ನಿನ್ನ ಸಿನಿಮಾ ಬಿಟ್ಬಿಡು, ನೀನು ಎಲ್ಲರೂ ಕ್ರೆಡಿಟ್ ಕಾರ್ಡ್ ಮಾರೋದು ಆ ಥರದ್ದು ಏನಾದ್ರು ಮಾಡು ಬದುಕು ಅಂತ. ನನಗೆ ಕಣ್ಣಂಚಲ್ ನೀರು. ಅದಾದ್ಮೇಲೆ ಜಾಕಿ ಒಂದು ಶೆಡ್ಯೂಲ್ ಕೆಲಸ ಮಾಡಿದೆ. ಕಾರಣಾಂತರಗಳಿಂದ ನಾನು ಆ ಟೀಮ್ನ ಬಿಟ್ಟೆ. ಎಲ್ಲಿಂದ ಬಂದವ್ನು ರಪ್ಪ ಅಂತ ನನ್ನ ಒಳಗೆ ಕರ್ಕೊಂಡೋಗಿ ಬಾಗ್ಲಾಕೊಂಡ್ಬಿಡೋರು. ಸೂರಿ ಸರ್ ಹೊರಗಡೆ ಇರೋರಿಗೆಲ್ಲ ಒಂದು ಸ್ವಲ್ಪ ಆ ಕ್ಯಾಪ್ಗೋಸ್ಕರ ಒಂದ್ ಮೂರ್ ಆಯ್ತು ಶಾರ್ಟ್. ಸೂರಿ ತುಂಬ ಅಪ್ಸೆಟ್ ಆಗ್ಬಿಟ್ರು, ಕಿರ್ಚಾಡ್ಬಿಟ್ರು ನನ್ನ ಮೇಲೆ. ನಾವು ಹೊರಗಡೆ ಇರೋರು ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು. ತುಂಬಾ ಹರ್ಟ್ ಆಯ್ತು ನನಗೆ. ಬಸ್ ನಾನು ಹೊಡ್ತೀನಿ, ಹೌದಾ ಸರಿ ಹೊಡು, ಅಷ್ಟು ನಿರ್ಲಿಪ್ತವಾಗಿ ಮುಗಿದೋಯ್ತು. ಇದಕ್ಕಿದಂಗೆ ಕರಿಸುಬ್ಬವರು, ರಾಜು ಆ ರೋಲ್ ಇದೆಯಲ್ಲ ಮುಂದೆ ಇವನ್ ಮಾಡ್ಬೋದು ನೋಡು. ಬರ್ತಾ 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 ಅದು ನನ್ ಸೆಟ್ ಆಗೋಯ್ತು. ದಂಡುಪೊಳೆ ಪ್ರತಿಯೊಂದು ವಿವೇಕಾನಂದ ಸಿನಿಮಾಗೆ 5 ಭಾಷೆ ಅದು ಶೂಟ್ ಮಾಡಿದ್ವಿ. ಅವಾಗ ಒಬ್ರಿಗೊಬ್ರು ರೇಗಿಸ್ಕೊತಾ ಇದ್ವಿ. ಮಲ್ಟಿಲಿಂಗಿಯಲ್ ಸಿನಿಮಾಸ್ ಮೇಡ್ ಈಸಿ ಅಂತ ನಾನು ಕೋರ್ಸ್ ಮಾಡ್ಬೋದು ಬೇಕಿದ್ರೆ ಅಂತ. ಅನುಭವ ಹಂಗಾಗ್ಬಿಟ್ಟಿರುತ್ತಲ್ಲ ಬ್ರದರ್, 5 ಇಟ್ಕೋ ಹಂಗೆ ಕೈಯಲ್ಲಿ. ಆಕ್ಟರ್ ಕೇಳೋದು ಅದು ಆಕ್ಚುಲಿ ವಿವೇಕಾನಂದರ ಪಾತ್ರ. ಅವ್ರಿಗೆ ಅನ್ಸಿದ್ದನ್ನ ಭಾರತಕ್ಕೆ ಪತ್ರಗಳು ಬರೋದ್ರಲ್ಲ, ಆ ಪತ್ರಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು. ಒಂದೇ ಒಂದು ಸ್ವಂತ ಪದ ಇಲ್ಲ ಅದರಲ್ಲಿ ಯಾರ್ದು. ಅವರು ಅವ್ರ ಬಗ್ಗೆ ಏನು ಹೇಳಿದ್ರು ಅದೇ. ಮೂಲ ಇಂಗ್ಲಿಷು, ವಿವೇಕಾನಂದ ಬೈ ವಿವೇಕಾನಂದ ಸಿನಿಮಾ ಹೆಸರು. ಯೂಟ್ಯೂಬ್ ಅಲ್ಲಿ ಇವತ್ತಿಗೂ ಇದೆ. I have gained beyond expectations. The prophet has been honored with a vengeance. ತುಂಬಾ ಚೆನ್ನಾಗಿದೆ ಸಿನಿಮಾ, ಅದು ಕ್ಲಾಸಿಕ್ ಸಖತ್ತಾಗಿದೆ. ಸೊ ಬಾಲಾಜಿ ಮನೋಹರ್ ವಿವೇಕಾನಂದ ಮಾಡಿದ್ದು. ಹಿಂಗೆ ಅಂದ್ರೆ 5 ಹಿಂಗೆ ಫೈಲಿಂಗ್ ಇಟ್ಕೊಂಡಿರ್ತಿದೆ. ಬಾಲ ಯಾವುದು, ಕನ್ನಡ, ಕನ್ನಡ ಟಕ 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 ಲೈನ್ ಇದು, ಓಕೆ ರೆಡಿ. ತಮಿಳು ನಿಂಗೆ ಯಾವ್ದು ಕಂಫರ್ಟೇಬಲ್, ಈ ಥರ ಪಟ ಪಟ ಪಟ. ಬೆಳಗ್ಗೆ ಒಂದು 6:30 ಕೆಲಸ ಶುರು ಮಾಡಿದ್ರೆ 10:30ವರೆಗೂ ಶೂಟ್ ಮಾಡ್ತಾ ಇದ್ವಿ. ಬಜೆಟ್ ಇಲ್ಲ, ಲೋ ಬಜೆಟು, 5 ಲ್ಯಾಂಗ್ವೇಜ್ ಮಾಡಬೇಕು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು ಕಾರ್ತಿಕ್. ಆ್ಯಕ್ಚುಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಇರೋ ಲಿಮಿಟೆಡ್ ರಿಸೋರ್ಸಲ್ಲಿ 5 ಭಾಷೆ ಸಿನಿಮಾ ಮಾಡಿದ್ವಿ. ಅದು ನನಗೆ ಸಖತ್ ಕಾನ್ಫಿಡೆನ್ಸ್ ಕೊಡ್ತು. ನಾನು ನಿಮಗೆ ಬಡವರು, ಅಜ್ಞಾನಿಗಳು ಮತ್ತು ಪತಿತರಿಗೆ ಮರುಗುವ ಮನಸ್ಸನ್ನ ಬಳುವಳಿಯಾಗಿ ನೀಡ್ತಾ ಇದ್ದೇನೆ. ಜಂಗ್ಲಿ ಅನುಭವ, ಜಂಗ್ಲಿ ಮಜಾ. ಗುಬ್ಬಚ್ಚಿಗಳು ಮುಗ್ದಿತ್ತಾಗಿನ ಮದುವೆ ಫಿಕ್ಸ್ ಆಗಿತ್ತು ನಂದು. ನಾನು ಮದುವೆ ಕಾರ್ಡ್ ಹಂಚ್ತಾ ಇದ್ದೆ. ಸೂರಿ ಮತ್ತು ಶ್ರೀನಗರ ಕಿಟ್ಟಿ ಅವರು ಕರಿಸುಬ್ಬು ಸ್ಟುಡಿಯೋ ಅಲ್ಲಿ ಇದು ರೆಕಾರ್ಡಿಂಗು ಅದಕ್ಕೂ ಬಂದಿದ್ರು. ನಮ್ಮದು ಡಬ್ಬಿಂಗ್ ನಡೀತಾ ಇತ್ತು. ಅಲ್ಲಿ ಎಲ್ಲರಿಗೂ ಕಾರ್ಡ್ ಹಂಚ್ಬಿಟ್ಟು ಆಚೆ ಬಂದು ಇವರಿಬ್ಬರು ಇದ್ದರು. ಇವರಿಬ್ಬರಿಗೂ ಕಾರ್ಡ್ ಕೊಟ್ಟೆ. ಆಲ್ರೆಡಿ ನಾನು ಸೂರ್ಯ ಅವ್ರ ಜೊತೆ ದುನಿಯಲ್ಲಿ ಕೆಲಸ ಮಾಡಿದ್ದೆ. ಏನಾಗಿ ದುನಿಯಲ್ಲಿ ನಾನು ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೆ. ನನ್ನ ಪೋರ್ಷನ್ ತೆಗೆದುಬಿಟ್ರು. ಸಿನಿಮಾಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಅಂದ್ಬಿಟ್ಟು ತೆಗೆದುಬಿಟ್ರು. ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ಥರ ಪೋರ್ಷನ್ ತೆಗಿತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ ಅಂತ. ಸರ್ ಸಿನಿಮಾ ಮುಖ್ಯ. ನಂಗೆ ಅವತ್ತಿಗೂ ನೋಡಿ ಸರ್, ನಂಗೆ ಬೇಜಾರಾಗಲಿಲ್ಲ. ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ನಿಮ್ಗೆ ಅನಿಸ್ತಿದೆ ತಾನೆ, ಬಿಡಿ, ಇಟ್ಸ್ ಓಕೆ, ಅದರಲ್ಲೇನು ಬೇಜಾರು. ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಅದನ್ನು ಅಂದರೆ ಅನವಶ್ಯಕ ಲೋಡ್ ತಗೊಳ್ಳೋ ಇಟ್ಟಿಗೆ ಆಗಬಾರ್ದು ನಾನು ಅಂತ. ಆ ನಿರ್ದಾಕ್ಷಿಣ್ಯತೆ ಬೇಕು ನಮ್ಮ ಸಿನಿಮಾಗಳ ಬಗ್ಗೆ ನಮಗೆ. ಅದು ಇಲ್ಲದೇ ಇರೋ ಹೊತ್ತಿಗೆ ನಮ್ಮ ಸಿನಿಮಾಗಳು ಹಿಂಗೆ ಹಾಳಾಗ್ತಾ ಇರೋದು ಅಂತ ಹೇಳ್ತೀನಿ ನಾನು ಶೂಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಅದಷ್ಟು ಹಂಗೆ ಇಟ್ಕೊಳ್ಳೋದಲ್ಲ, ಉದ್ದ ಇಟ್ಬಿಡೋದು. ವರ್ಕ್ ಆಗುತ್ತೆ ಆಗಲ್ವ ನಮಗೆ ಗೊತ್ತಿರಬೇಕು. ನಾವು ಆಡಿಯನ್ಸಾಗಿ ನೋಡೋರೇ ತಾನೆ ಸರ್, ನನಗೆ ಇಷ್ಟ ಆದರೆ ತಾನೆ, ನನಗೆ ಇಂಪ್ರೆಸ್ ಆದರೆ ನಿಮ್ಗೆ ಇಂಪ್ರೆಸ್ ಆಗುತ್ತೆ. ಬೇಸಿಕ್ ಸೆನ್ಸ್ ಇದು. ಓಕೆ ಬಿಡಿ. ಅವ್ರಿಗೆ ಕಾರ್ಡ್ ಕೊಟ್ಟೆ. ಅವರು ಟಕ್ಕಂತ ಮರ್ತೇ ಬಿಟ್ಟಿದ್ದೆ ನಿನ್ನ, ಅವಾಗೊಂಚೂರು ಕೂದಲು ಬಿಟ್ಟಿದೆ. ಆ್ಯಕ್ಟ್ ಮಾಡ್ತೀಯಾ, ಸುಮ್ಮನೆ ರೀ ಸರ್ ಆ್ಯಕ್ಟ್ ಮಾಡಿಸ್ತೀರಾ ಆಮೇಲೆ ತೆಗೆದುಬಿಡ್ತೀರಾ ಅಂದ್ಬಿಟ್ಟೆ. ಅವ್ರು ಅಫೆಂಡ್ ಆಗ್ಬಿಟ್ರು. ನಿಂದು ಒಂದೇ ಒಂದು ಶಾರ್ಟ್ ತೆಗಿಯಲ್ಲ ಮಾಡ್ತೀಯಾ ಅಂದರು. ಮಾಡ್ತೀನಿ, ಮತ್ತು ನಿಮ್ಮ ಜೊತೆ ಅಷ್ಟೆಂಟಾಗಿ ಕೆಲಸ ಮಾಡ್ತೀನಿ ಅಂತೆ. ಅವ್ರು ಎಷ್ಟೋ ಬೇಡ ಅಂದರು, ಬಟ್ ನಾನು ಹಠ ಮಾಡಿ ಹ್ಞೂ ಅನ್ನಿಸ್ದೆ. ಸೊ ಹಂಗೆ ಶುರುವಾಯಿತು. ಫಸ್ಟ್ ಸೀನ್ ಜಂಗ್ಲಿದು ಬರೆದು ಇನ್ನೂ ಇಂಕ್ ಒಣಗಿಲ್ಲ, ತೆಗೆದು ನಂಗೆ ಕೈ ಕೊಟ್ಟರು, ಓದೇನು ಅನ್ಸುತ್ತೆ ಹೇಳು ಅಂತ. ಬೋಂಡು ಫುಲ್ ಸ್ಕ್ರಿಪ್ಟ್ ಅಲ್ಲ, ಒಂದು ಫಸ್ಟ್ ಸೀನ್ ಹಿಂಗೆ ಒಂದು ಶೀಟು. ನಾನು ಓದ್ಬಿಟ್ಟು ಗಾಬರಿ ಆಗ್ಬಿಟ್ಟಿದ್ದೆ. ಬಾಸ್ ಹಿಂಗೆ ಶೂಟ್ ಮಾಡ್ತೀರಾ? ಯಾಕೆ ಏನಾಗಿದೆ, ತುಂಬ ಬೋಲ್ಡ್ ಅನ್ಸಲ್ವಾ? ಅನ್ಸಲಿ ಬಿಡು, ಇನ್ನು ಎಲ್ಲಿವರೆಗಲೇ ಅಂದರು. ಹೌದಲ್ವಾ, ಕರೆಕ್ಟ್, ಸೂಪರ್ ಸೂಪರ್. ಹಂಗೆ ಈ ಥರ 1 to 1 ಕೂತ್ಕೊಂಡು ಡಿಸ್ಕಷನ್ ಅನ್ನೋದೆಲ್ಲ ತುಂಬ ದೊಡ್ಡ ಮಾತಾಗುತ್ತೆ. ಅವ್ರ ವಿಷನ್ ಏನಿತ್ತು ಅದು ಬರ್ತಾಯಿತ್ತು. ಚಿಕ್ಕ ಚಿಕ್ಕ ಇಂಪ್ರೂವೈಸೇಷನ್ಸ್ಗೆ ಅಟ್ಲೀಸ್ಟ್ ನಾವು ಬಸ್ಸಿಂಗ್ ಮಾಡ್ಬಿಡ್ಬೋದಾ, ಆ್ಯಕ್ಟಿಂಗ್ ಮಾಡ್ಬೋದಾ, ಹಿಂಗೆ ಇದು ಇಷ್ಟು ಲಿವರೇಜ್ ನಮ್ಗೆ ಇರ್ತಾಯಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅವರು ಬರೆಯೋ ಏನು ಹೇಳೋದು, ಶೈಲಿ ಅನ್ನೋಕ್ಕಾಗಲ್ಲ, ರಾಕ್ಷಸ ಅಂದರೆ ಕಾಂಟ್ರಾಸ್ಟ್. ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ. ಅಂದರೆ ನನಗೆ ನಿಮ್ಗಾಗಲೇ ಹೇಳಿದ್ನಲ್ಲ, ಬರೆಯೋದು ಅಂದ್ರೆ ಆಗಲ್ಲ, ಒಂಥರ ಹಂಗಾಗತ್ತೆ, ಬರಿಬೇಕಾ ಅನಿಸ್ತಾ ಇರುತ್ತೆ. ಅವರು ಬರೆಯೋಕ್ಕೆ ಕೂತ್ರೆ ರೆಸ್ಟ್ ರೂಮ್ಗೆ ಎದ್ದೋಗಿದ್ರೆ ಹೆಚ್ಚೋದು, ತಿನ್ನೋಕೆ ಒದಳ್ತಾರಲ್ಲ, ರಾಕ್ಷಸ ಅಂತಾರ ಕೆಲಸ ಮಾಡೋರು. ಬರೀ 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 ಓದೋರು ಮತ್ತು ಅರ್ಧಕ್ಕೂ ಇಲ್ಲ, ಮಜಾ ಇಲ್ಲ. ಮತ್ತು ಬರೀ ಒಂದು ಕತೆನ 6-7 ವರ್ಷ ಬರೆಯೋರು. ನಮಗೆ ಖುಷಿ ಏನಂದ್ರೆ 6-7 ವರ್ಷ ನಮ್ಗೆ ಓದಕ್ಕೆ ಸಿಕ್ತಿತ್ತು. ಸೊ ಮತ್ತೆ 1 ವರ್ಷ ಫ್ರೀಸ್ ಅಂದಮೇಲೆ ಮತ್ತೆ ಕೂತ್ಕೊಳ್ಳೋರು ಡೈಲಾಗ್ಗೆ. ಬರೆಯೋರು ಬಾ ನನಗೆ ಅದು ಅನಿಸಿದ್ದು, ಈ ಲೆವೆಲ್ಗೆ ಇಷ್ಟಾದರೂ ಬರೀಬೇಕು. ಒಂದು ಸಿನಿಮಾ ಅಂದರೆ ಇಷ್ಟಾದರೂ ಬರೀಬೇಕು.
ಒಂದು ಹೆರಿಗೆ ನೋವು ಏನೋ ಅಂತ ಕಾಣಿಸೋದು ನಮಗಲ್ಲಿ. ರೂಮ್ ಬಿಟ್ಟು ಆಚೆ ಬರ್ತಿರಲಿಲ್ಲ. ಟೀ ಕುಡಿ, ಬರೀ ಆಚೆ ಬಂದು ಸುಮ್ಮನೆ ಸ್ವಲ್ಪ ಮತ್ತೆ ಒಂದು ರೌಂಡ್ ಹಂಗೆ ಒಂದು ವಾಕು, ಮತ್ತೆ ಬಾ ಕೂತ್ಕೋ ರಾತ್ರಿವರೆಗೂ. ಇನ್ನೇ ಹೋಗೋ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಎದ್ದು ನೋಡಿದ್ರೆ ಆಲ್ರೆಡಿ ಬರೀತಾರೆ ಅವರು ಲೈಟ್ ಹಾಕ್ಕೊಂಡು. ಏನೋ ಒಳೆದಿರ್ತಿತ್ತು ಅದನ್ನ ಬರೆದಿಟ್ಬಿಟ್ಟು ಮಲಗಿಬಿಡೋದು. ಮತ್ತು ಬೆಳಗ್ಗೆ ಅದನ್ನೊಂದ್ಸಲಿ ಗ್ಲಾನ್ಸ್ ಮಾಡೋದು, ವರ್ಕ್ ಆಗುತ್ತಾ ಆಗಲ್ವಾ. ಮೂಡ್ ಚೆನ್ನಾಗಿದ್ರೆ ನಾವೆಲ್ಲ ಹತ್ತಿರ ಇದ್ದರೆ ನಮ್ಗೆ ಹೇಳೋರು, ನನಗಾಗಲಿ ಗಡ್ಡ ವಿಜಿಗಾಗಲಿ ಯಾರಿಗಾರು ಹೇಳೋರು ವರ್ಕ್ ಆಗುತ್ತಾ ನೋಡೋರು. ಒಟ್ಟಿಗೆ ಒಂದೇ ರೂಮ್ ಅಲ್ಲೇ ಇರ್ತಾ ಇದ್ವಿ. ಆಫೀಸ್ ಆಫೀಸ್ ಭಟ್ರದ ಆಫೀಸ್. ಅವಾಗ ಮನಸರ ಆಫೀಸ್ ಅದು. ಇನ್ನೊಂದು ಆಫೀಸ್ ಏನಕ್ಕೆ ಮಾಡೋದು ಅಂತ ನಾವು ಅಲ್ಲೇ ವರ್ಕ್ ಮಾಡ್ತಾಯಿದ್ವಿ. ಪದ್ಮನಾಭ ನಗರ ದೇವಳ ಪೆಟ್ರೋಲ್ ಬಂಕ್ ಹಿಂದೆಗಡೆ ಒಂದು ಮನೆ ಮಾಡಿದರು ಅಲ್ಲಿ ಫಸ್ಟ್ ಫ್ಲೋರಲ್ಲಿ. ಅಲ್ಲಿ ದುನಿಯಾ ವಿಜಿ ಬಂದು ಹೋಗಿ ಮಾಡ್ತಾಯಿದ್ರು. ಅಲ್ಲಿ ಶ್ರೀನಗರ ಕಿಟ್ಟಿ ಬಂದು ಹೋಗಿ ಮಾಡ್ತಾಯಿದ್ರು. ಅವಾಗ ಇಂತಿನ್ನ ಪ್ರೀತಿಯ ಮುಗಿದಿತ್ತು. ಅವ್ರ ಮಾತಿನ ಪ್ರಕಾರ ಒಂದೇ ಒಂದು ಶಾರ್ಟ್ ಕಟ್ ಮಾಡಿಲ್ಲ ರೀ ನಂದು. ಎಷ್ಟು ಬೇಕು ಅಷ್ಟೇ ಶೂಟ್ ಮಾಡ್ಕೊಂಡ್ರು, ಅದಷ್ಟು ಇಟ್ಕೊಂಡ್ರು. ಮೇಕರ್ಗೆ ಯಾವ ಲೆವೆಲ್ ಕ್ಲಾರಿಟಿ ಇದ್ರೆ ನೋಡಿದ ತಕ್ಷಣ ಹೇಳೋದು ಅದು ಅವಾಗ ಜಂಗ್ಲಿ ಸ್ಕ್ರಿಪ್ಟೇ ಆಗಿಲ್ಲ. ಇಲ್ಲ ಒಂದೊಂದು ರೋಲ್ ಬರೀತೀನಿ ಕಣೋ ನಿನಗೆ, ಕೂದಲು ಬಿಡೋ ಅಂದರು. ಸುಮ್ಮನೆ ನೀವು ಕಟ್ ಮಾಡಿಬಿಡ್ತೀರಾ ಅಂದ. ಮಾಡಲ್ಲ ಅಂದರು, ಮಾಡಲಿಲ್ಲ. ಗಡ್ಡ ಬಿಡು, ಕೂದಲು ಬಿಡು, ತೆಗಿಬೇಡ ಹೇಳೋವರೆಗೂ. ಒಂದಿಷ್ಟು ಕೂದಲಾಗಿತ್ತು, ನೀವು ನೋಡಿರ್ಬೋದು ಜಂಗ್ಲಿಲಿ ಒಂದಿಷ್ಟು ಗಡ್ಡ. ಅದಾದಮೇಲೆ ಮತ್ತೆ ಎಗೈನ್ ಸ್ಕ್ವೇರ್ ಒನ್ಗೆ ಸಿನಿಮಾ ಮುಗೀತು, ರಿಲೀಸ್ ಆಯಿತು, ಸೂಪರ್ ಡೂಪರ್ ಹಿಟ್ಟು. ವೆಂಕಟೇಶು ಅವಾಗ ಅದು ಫೆಬ್ರವರಿಲಿ ರಿಲೀಸ್ ಆಗಿದ್ದು. ಆ್ಯಂಡ್ ಡಿ ಬಾಸ್ದು ಬರ್ಡೇ, ನಮ್ಮ ಸಿನಿಮಾ ರಿಲೀಸ್ ಆಗಿ ಒಂದು ವಾರಕ್ಕೆ ಡಿ ಬಾಸ್ ಬರ್ಡೇ. ಸರಿ ಕೇಕ್ ಕಟ್ ಮಾಡೋಕ್ಕೆ ಅಂತ ನನ್ನ ಫ್ರೆಂಡು ಹೋದ್ವಿ. ನನಗೆ ಆ ಥರ ಅಭ್ಯಾಸ ಇರಲಿಲ್ಲ ಮುಂಚೆಯಿಂದ. ನಾನು ಯಾರ ಮನೆಗೆ ಹೋಗಿ ನಂಗೆ ಸಂಕೋಚದ ಸ್ವಭಾವ. ಒಂಥರ ಅಯ್ಯೋ ದೊಡ್ಡವರಪ್ಪ ಬೇಡ ಆ ಥರ. ನನಗೆ ಈಗಲೂ ಸ್ವಲ್ಪ ಹಂಗೆ ಇದ್ದೀನಿ ನಾನು. ಅವ್ನು ನಾನು ಎಳ್ಕೊಂಡು ಹೋದ, ನಮ್ಮ ಮನೆಗೆ ಬಂದು ಎಳ್ಕೊಂಡು ಹೋದ. ನಾಯಂಡಹಳ್ಳಿಯಿಂದ ಆರ್ ಆರ್ ನಗರ ಬಾಸ್ ಮನೆ ಹತ್ರ. ಕೇಕ್ ಮೇಲೆ ಇಟ್ಬಿಟ್ಟು ಬಂದ್ವಿ. ಅವನು ಅವ್ರಿಗೆ ತುಂಬ ಕ್ಲೋಸ್ ಇದ್ದ. ನಾನು ಹಿಂಗೆ ಮೇಲೆ ಹತ್ತಕ್ಕೆ ಹೋದನ್ನು ಕಚ್ಕೊಂಬಿಟ್ಟೆ ಮಧ್ಯ. ಅಂದರೆ ಇವಾಗ ನಾನು ಕೆಳಗೂ ಇಳಿಯೋಕ್ಕಾಗಲ್ಲ. ಇನ್ನೂ ಜನ ಇದ್ದಾರೆ, ಹಿಂಗೂ ಜನ ಇದ್ದಾರೆ, ಹಿಂಗೂ ಜನ ಪಾಸ್ ಆಗ್ತಾ ಇದ್ದಾರೆ. ಎಂಥ ಕಡೆ ಬಂದು ನಿಂತುಬಿಟ್ಟೆ ಅಂದರೆ ಕರೆಕ್ಟಾಗಿ ನಂಗೆ ಪ್ಯಾರಲಲ್ ಆಗಿ ಬಾಸಲ್ಲಿ ಕೇಕ್ ಕಟ್ ಮಾಡೋದು, ಫೋಟೋ ತೆಗೆಸ್ಕೊಳ್ಳೋದು, ಜನಕ್ಕೆ ವಿಶ್ ಮಾಡಿ ಹಿಂಗೆ ಕಳಿಸೋದು. ಅವ್ರಿಗೆ ವಿಶ್ ಮಾಡಿದ ಅಭಿಮಾನಿಗಳೆಲ್ಲ ಹಿಂಗೆ ಬಂದು ಹಿಂಗೆ ಆಚೆ ಈ ಗೇಟಲ್ಲಿ ಹೋಗಬೇಕು. ಈ ಗೇಟಿಂದ ಒಳಗೆ ಬಂದು ಹಿಂಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಚ್ಕೊಂಡ್ಬಿಟ್ಟಿದ್ದೀನಿ ನಾನು ಮೇಲೆ ಹೋಗ್ಬಿಡೋಣ ಅಂತ. ಹೋಗೋಕ್ಕಾಗ್ತಿಲ್ಲ. ಇಲ್ಲೆಲ್ಲ ಜನ ಇದ್ದಾರೆ, ಇಲ್ಲೂ ಜನ ಇದ್ದಾರೆ. ಬಂದವರೆಲ್ಲ ನಾನು ಮಾತಾಡ್ಸೋಕ್ಕೆ ಶುರು ಮಾಡಿಬಿಟ್ರು. ಸಿನಿಮಾ ಹಿಟ್ ಆಗ್ಬಿಟ್ಟಿತ್ತು. ಜುಮ್ಕಿ. ನನಗೆ ಒಂದು ಹೆಸಿಟೇಷನ್ನು. ಅವ್ರದ್ದು ಇವೆಂಟು, ಇಲ್ಲಿ ನಾನು ಬಂದು ಶೋ ಆಫ್ ಕೊಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಆಮೇಲೆ ಯಾಕೆ ಬೇಕು ಅಂತ ನಾನು ಮುಜುಗರ ಪಡ್ತಾ ಇದ್ದೀನಿ. ಡಿ ಬಾಸ್ ನೋಡಿ ಅಲ್ಲಿಂದ ಒಂದ್ಸಲಿ ನೋಡಿದ್ರು, ಹಿಂಗಂದ್ರು, ಹಿಂಗಂದೆ ಅಂದರು. ಒಂದು ಸಣ್ಣ ನಿರಾಳ. ಗೊತ್ತಿಲ್ವಲ್ಲ ಅವ್ರ ನೇಚರ್ ಹೆಂಗೆ, ಏನೂ ಗೊತ್ತಿಲ್ಲ ನಂಗೆ, ಅವ್ರ ಪರ್ಸ್ನಲಾಗಿ ಗೊತ್ತಿಲ್ಲ. ಆಮೇಲೆ ಜನದ ಇವನಪ್ಪ ಥ್ಯಾಂಕ್ಸಪ್ಪ ಅಂದ್ಕೊಂಡು ಆಮೇಲೆ ಮೇಲೆ ಬಂದಮೇಲೆ ಒಂದ್ಸಲಿ ಕೇಳಿದೆ, ಬಸ್ ಆ ಕಡೆ ಈ ಕಡೆ ಹೋಗೋಕ್ಕೆ ಆಗಲಿಲ್ಲ, ಕಚ್ಕೊಂಡ್ಬಿಟ್ಟಿದ್ದೆ ರೀ. ಆ್ಯಕ್ಟ್ರ್ ತಾನೇ ನೀವು, ಸಿನಿಮಾ ರಿಲೀಸ್ ಆಗಿದೆ ತಾನೇ, ಎಂಜಾಯ್ ಮಾಡಿ. ಇವಾಗಲ್ರಿ ಇನ್ಯಾವಾಗ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡಿ ನೀವು. ಇಷ್ಟು ಜನ ಒಟ್ಟಿಗೆ ಎಲ್ಲಿ ಸಿಗ್ತಾರೆ ನಿಮಗೆ, ಮಜಾ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಹೋದರು. ಯಾವ ನೀವು ನನ್ನ ಮುಂದೆ ಬಿಡಕ್ಕೆ ಇಲ್ಲ, ಅದು ಅವ್ರಿಗೆ ನೇಚರ್ಗೆ ಇಲ್ಲ ನನ್ನ ಪ್ರಕಾರ. ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತು ತಾನೆ ಆರತಿ. ಸಖತ್ತು ತುಂಬ ಖುಷಿ ಆಯ್ತು ನನಗೆ. ಅಂದರೆ ಜನ ರೆಕಗ್ನೈಸ್ ಮಾಡಿದ್ದಕ್ಕಿಂತ ಅವ್ರು ಹಂಗೆ ಅಂದ್ರಲ್ಲ, ಅದು ತುಂಬ ಖುಷಿ ಆಯಿತು. ಆ ಲೆವೆಲ್ಗೆ ಹಿಟ್ ಆಯಿತು ಸಿನಿಮಾ. 100 days ಪಿಕ್ಚರ್ 75 days ಕಂಪ್ಲೀಟ್ ಆಯಿತು. ಸೂರಿ ಕರ್ಸಿದ್ರು, ಎಷ್ಟು ಫಿಲ್ಮ್ ಸೈನ್ ಮಾಡಿದೆ. ಯಾಕೆ ಬಾಸ್ ಎಷ್ಟು ಮಾಡಿದೆ ಹೇಳಪ್ಪ. ಇಲ್ಲ ಒಂದೂ ಮಾಡಿಲ್ಲ. ಅಂದರು. ಸೇಮ್ ಇದೆ ನೀವು ಕೊಟ್ಟಿದ್ದು ರಿಯಾಕ್ಷನ್ನೇ ಅಂದರು. ಇಲ್ಲ ಬಾಸ್ ಯಾರು ಏನೂ ಕೇಳಿಲ್ಲ, ಎನ್ಕ್ವೈರಿನೂ ಬರಲಿಲ್ವಾ. ಇಲ್ಲ ಬಾಸ್ ಇವನು 4 ಜನ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಅಂದರು, ಅಷ್ಟೇ ಬಿಟ್ಟರೆ ಯಾವುದು ಏನೂ ಬರಲಿಲ್ಲ. ದಟ್ ವಾಸ್ ದ ಟ್ರೂತ್. ನಾಟ್ ಇವನ್ ಎ ಸಿಂಗಲ್ ಎನ್ಕ್ವೈರಿ ಐ ಗಾಟ್. ಸಿನಿಮಾ ಸೂಪರ್ ಹಿಟ್ಟು. ನಿಮ್ಮ ಪಾತ್ರದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸಿಕ್ಕದವ್ರೆಲ್ಲ ತಪ್ಕೊಂಡು ಮುತ್ತಿಕ್ತವ್ರೆ. ಅದ್ರ ಅವಕಾಶ ಇಲ್ಲ. ಒಂದು ಎನ್ಕ್ವೈರಿ ಸರ್ ನಾನು ಹೇಳೋದು ಬಿಡಿ, ಅದು ದೂರದ ಮಾತು. ನನಗೆ ಸೂಪರ್ ಹಿಟ್ ಸಿನಿಮಾ ಸಿಗೋದಲ್ಲ ಆಮೇಲೆ ಮಾತು. ಎನ್ಕ್ವೈರಿ ನಾನು ಅವ್ರು ಹೇಳಿದ ತಕ್ಷಣ ಆ್ಯಕ್ಚುಲಿ ಸೂರ್ಯ ಹರ್ಟ್ ಆಗ್ಬಿಟ್ರು. ಯಾಕಂದರೆ ಒಟ್ಟಿಗೆ ತಿಂದು ಒಟ್ಟಿಗೆ ಕುಡ್ಕೊಂಡು ಒಟ್ಟಿಗೆ ಇರ್ತಾ ಇದ್ದವರಲ್ಲ ಅವಾಗ. ಆ ಸಿನಿಮಾ ಮುಗಿಯೋವರೆಗೂ ಅವ್ರು ಎಲ್ಲಿಗೆ ಹೋಗ್ಬೇಕು, ನಾನು ಬೈಕ್ ತೊಗೊಂಡು ಒಳಗೆ ಬನ್ನಿ ನನ್ನ ಬೈಕಲ್ಲಿ ಅಂತ. ರಾಕ್ಲೈನ್ ಅವ್ರ ಆಫೀಸ್ಗೆ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು. ತುಂಬ ಅಂಟ್ಕೊಂಡಿದ್ವಿ ನಾನು ಅವ್ರು. ಆ್ಯಕ್ಚುಲಿ ತುಂಬ ಕ್ಲೋಸ್ ಇದ್ವಿ. ರಾತ್ರಿ 3:30ವರೆಗೂ ಮಾತಾಡ್ಕೊಂಡು ಕೂತಿರ್ತಾ ಇದ್ವಿ. ಪೇಂಟಿಂಗ್ ಬಗ್ಗೆ, ಓಶೋ ಬಗ್ಗೆ, ಫಿಲಾಸಫಿ, ಆರ್ಟ್, ಸಿನಿಮಾ, ಇನ್ಯಾವುದೋ ವರ್ಲ್ಡ್ ಸಿನಿಮಾ ನೋಡ್ಬಿಟ್ಟು ಅದೇ ಹೇಳೋರು ನಮಗೆ. ನಾನು ಅದಕ್ಕೆ ರಿಲೇಟೆಡ್ ಇನ್ಯಾವುದೋ ಒಂದು ಸಣ್ಣ ಕತೆ ಹೇಳ್ತಾ ಇದ್ದೆ. ತುಂಬ ಅಂದರೆ ಇಲ್ಲಿಂದ ಸ್ಪಂದಿಸ್ತಾ ಇದ್ವಿ ಒಬ್ರಿಗೊಬ್ರು. ಅದು ಹಾಗಾಗಿ ನಾನು ಆ ಒಡನಾಟ ಮರೆಯಲ್ಲ. ಅಷ್ಟು ಚೆನ್ನಾಗಿದ್ವಿ. ಹರ್ಟ್ ಆಗ್ಬಿಟ್ರು ಅವರು. ಏನು ಹೇಳ್ತಿದ್ಯಾ ನೀನು? ಹ್ಞೂ ಸರ್ ಒಂದು ಬರಲಿಲ್ಲ ಸರ್. ಒಂದು ಮಾತಂದರು. ಅವ್ರಿಗೆ ಎಷ್ಟು ಪ್ರಿಕ್ಕಾಗಿದ್ರೆ, ಒಂದು ಕೆಲಸ ಮಾಡು, ನೀನು ಸಿನಿಮಾ ಬಿಟ್ಬಿಡು, ನೀನು ಸಿನಿಮಾ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡು. ಇಲ್ಲಿ ನನ್ನ ಮಕ್ಳಿಗೆ ಇವ್ರಿಗೆ ಯಾರಿಗೂ ಇದು ಗಂಧಗಳಿ ಗೊತ್ತಿಲ್ಲ. ಇವ್ರಿಗೆ ಯಾರನ್ನ ತೊಗೋಬೇಕು, ಏನು ಚೂಸ್ ಮಾಡಬೇಕು, ಏನು ಕೊಡಬೇಕು ಇವ್ರು ಯಾರಿಗೂ ಗೊತ್ತಿಲ್ಲ. ನಾನೇ ಸಿನಿಮಾ ಮಾಡಿದ್ರೆ ನೆಕ್ಸ್ಟು ನೋಡೋಣ, ಬಿಟ್ಬಿಡು ನೀನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡು, ಬೇರೆ ಏನಾದ್ರು ಮಾಡೋಕು
ಎಲ್ಲರೂ ಕ್ರೆಡಿಟ್ ಕಾರ್ಡ್ ಮಾರೋದು ಆ ಥರದ್ದು ಏನಾದ್ರು ಮಾಡು ಬದುಕುಂತೀಯ ನೀನು, ಸಾಕು ಸ್ಟ್ರಗಲ್ ನಿಂದು, ಓಡು ನೀವು ಹೊಟ್ಬಿಡು ಅಂದರು. ನನಗೆ ಕಣ್ಣಂಚಲ್ಲಿ ನೀರು, ಅವ್ರಿಗೆ ಅಷ್ಟು ಪೇಯ್ನು. ಮತ್ತೆ ಯಾವಾಗ ಬರ್ತೀನಿ ಅಂದ್ಬಿಟ್ಟು ಬಂದುಬಿಟ್ಟೆ. ಲಿಟ್ರಲ್ಲ ಕಣ್ಣಲ್ಲಿ ಇರ್ಕೊಂಬಿಟ್ಟಿತ್ತು ನನಗೆ. ಬಂದು ಆಚೆ ಬಂದೆ, ಗಾಡಿ ಎತ್ಕೊಂಡು ಮನೆಗೆ ಬಂದೆ. ನಾವು ಅಮ್ಮಂಗೆ ಹೇಳಿದೆ, ಅಮ್ಮ ಹಿಂಗೆ ಅಂದ್ರಮ್ಮ ಹಿಂಗೆ. ಅವ್ರಿಗೂ ಬೇಜಾರು. ಅಲ್ಲೋ ಹಂಗೆ ಓಡ್ತು ಸಿನಿಮಾ, ಹಿಂಗೆ ಎಲ್ಲಿ ನೋಡಿದ್ರು ಹಳೆ ಪಾತ್ರ ಹಳೆ ಕಬ್ಬಣ, ಏನೋ ಕತೆ ಇದು. ನಾನು ಏನಮ್ಮ ಮಾಡಲಿ ಅಷ್ಟೇ. ಸರಿ ಅಮ್ಮ ಇವತ್ತಿಗೂ ಹೇಳ್ತಾರೆ, ಇಲ್ಲ ನಿನಗೆ ಏನು ಸಿಗಬೇಕಿತ್ತು ಅದು ಸಿಕ್ಕಿಲ್ಲ, ಯು ಡಿಂಟ್ ಗೆಟ್ ವಾಟ್ ಯು ಡಿಸರ್ವ್ಡ್. ಆಯಿತು, ಅದು ಮುಗೀತು. ಆದರೆ ನನಗೆ ಈ ಗೂಬೆದೆ ಭಯ, ವಾಪಸ್ ಬರೋದು 2 ನಿಮಿಷ ಲೇಟ್ ಆದರೂ ಸಿಟ್ಟು ಮಾಡ್ಕೊಂಡ್ಬಿಡುತ್ತೆ ಗೂಬೆ. ಅದಾದಮೇಲೆ ಜಾಕಿ ಒಂದು ಶೆಡ್ಯೂಲ್ ಕೆಲಸ ಮಾಡಿದೆ. ಕಾರಣಾಂತರಗಳಿಂದ ನಾನು ಆ ಟೀಮ್ನ ಬಿಟ್ಟೆ. ಒಂದು ಸ್ವಲ್ಪ ಅಂದರೆ ಹೆಂಗೆ ಹೇಳೋದು, ನನಗೆ ತುಂಬ ಹಳಬರೆಲ್ಲ ಜೊತೆಗಿದ್ದವ್ರು ಇದ್ರಲ್ಲ, ನಾನು ಜಾಸ್ತಿ ಕ್ಲೋಸ್ ಆಗಿಬಿಟ್ಟೆ ಅವ್ರಿಗೆ. ಅಂದರೆ ದಿಢೀರಂತ ಎಲ್ಲಿಂದ ಬಂದವ್ನು ರಪ್ಪ ಅಂತ ನನ್ನ ಒಳಗೆ ಕರ್ಕೊಂಡೋಗಿ ಬಾಗ್ಲಾಕೊಂಡ್ಬಿಡೋರು. ಸೂರಿ ಸರ್ ಬಾಗ್ಲಾಕೊಂಡು ನನಗೇನೋ ಎಕ್ಸ್ಪ್ಲೈನ್ ಮಾಡೋರು. ಅವ್ರಿಗೇನೋ ಹೇಳೋದಿರುತ್ತೆ, ಹೇಳ್ತಿದ್ರು. ಹೊರಗಡೆ ಇರೋರಿಗೆಲ್ಲ ಒಂದು ಸ್ವಲ್ಪ ಅದು ಸಹಜ ಕೂಡ. ನನಗೆ ಇವಾಗ ಅರ್ಥ ಆಗುತ್ತೆ, ಅವಾಗ ಅರ್ಥ ಆಗ್ತಿರಲ್ಲ, ಅವಾಗ ಸಿಟ್ಟು ಬರೋದು. ಇವಾಗ ಅರ್ಥ ಆಗುತ್ತೆ, ಇಟ್ಸ್ ಓಕೆ, ಪರವಾಗಿಲ್ಲ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೆ, ನಿಮ್ಮ ಜಾಗ ನಿಮ್ಮದು ಗುರು, ನಾನು ಇಲ್ಲಿರೋಕ್ಕೆ ಬಂದವನಲ್ಲ, ನಂಗೆ ಅವ್ರನ್ನ ಕಂಡ್ರೆ ಇಷ್ಟ, ಅದಕ್ಕೆ ಬಂದಿದ್ದೀನಿ, ನಂಗೆ ಅವ್ರಿಂದ ಏನೂ ಆಗಬೇಕಾಗಿಲ್ಲ ಹೇಳ್ತಿದ್ದೆ. ಯಾರಿಗೂ ಅರ್ಥ ಆಗ್ತಿರಲ್ಲ, ಅದು ಯಾರು ಕೇಳ್ತಿರಲಿಲ್ಲ. ಅದು ಸಣ್ಣಗೆ ಒಂದು ಹೊಗೆ ಆಡೋಕ್ಕೆ ಶುರುವಾಯಿತು. ಫಸ್ಟ್ ಶೆಡ್ಯೂಲ್ ಮುಗಿಯೋ ಹೊತ್ತಿಗೆ ಅದು ಒಂದು ಶಾರ್ಟಲ್ಲಿ ಎರಪ್ಟ್ ಆಗೋಯ್ತು. ಅಂದರೆ ರಂಗಾಯಣ ರಘುವ್ರದ್ದು ಕ್ಯಾಪ್ ತರಬೇಕಿತ್ತು, ಆ ಥರದ್ದೇನೋ ಸಮ್ ಇಶ್ಯೂ. ತರಬಾರ್ದ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಅವರು ಬಜಾಜ್ ಸೂಪರಲ್ಲಿ ಬರ್ತಾ ಇರ್ತಾರೆ, ಪುನೀತ್ ಸರ್ನ ಕೂರಿಸ್ಕೊಂಡು. ಕಾನ್ಸ್ಟೇಬಲ್ ಅವರು ಇಡೀ ಸಿನಿಮಾ ಕ್ಯಾಪ್ ಹಾಕಿಲ್ಲ. ಸೊ ನನ್ನ ತಲೆಯಲ್ಲಿ ಏನಿತ್ತು, ಅದು ನನ್ನ ಕೆಲಸನೂ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಬಂದು ಜಾಯ್ನ್ ಆಗಿದ್ದು. ಸೊ ಕಂಟಿನ್ಯೂಟಿ ನನ್ನ ಕೆಲಸನೂ ಆಗಿರಲಿಲ್ಲ. ಇದು ಮಾಡ್ತೀರಾ? ಮಾಡ್ತೀನಿ ಅಂದ್ಬಿಟ್ಟಿದ್ದೆ. ಅದು ನಾನು ಮಾಡಿ ತಪ್ಪು. ಕ್ಯಾಪು ನನ್ನ ಹತ್ರ ಇತ್ತು, ನಂಗೆ ಕೊಟ್ಟಿಲ್ಲ ಅವ್ರಿಗೆ. ಏನಕ್ಕೆ ನನಗೆಲ್ಲೂ ಹೇಳಿಲ್ಲ. ಅವ್ರು ಕ್ಯಾಪ್ ಹಾಕಲ್ಲ ಸಿನಿಮಾಲಿ ಅಂತಲೇ ಡಿಸೈಡ್ ಆಗಿದ್ದು. ಆದರೂ ಅವ್ರು ಅಲ್ಲಿ ಇಟ್ಕೊಂಡಿರಬೇಕು ಆ್ಯಕ್ಚುಲಿ. ಮನೇಲಂತೂ ಇಟ್ಟು ಬರಲ್ಲ ಕಾನ್ಸ್ಟೇಬಲು. ನಾನು ಅಷ್ಟು ಯೋಚನೆ ಮಾಡಲಿಲ್ಲ. ಸೊ ಮಿಸ್ ಆಗೋಯ್ತು. ಆ ಕ್ಯಾಪ್ಗೋಸ್ಕರ 1 more ಆಯಿತು ಶಾರ್ಟು. ಸೂರಿ ತುಂಬ ಅಪ್ಸೆಟ್ ಆಗ್ಬಿಟ್ರು, ಕಿರ್ಚಾಡ್ಬಿಟ್ರು ನನ್ನ ಮೇಲೆ. ನಾವು ಹೊರಗಡೆ ಇರೋರು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ನಂಗೆ ಕಾಣಿಸ್ತು. ಹಿಂಗೆ ಹೋದರೆ ಅದು ಬೇರೆಲ್ಗೂ ಹೋಗುತ್ತೆ, ಇರೋ ಸಂಬಂಧನೂ ಕೆಟ್ಟೋಗುತ್ತೆ. ತುಂಬ ಹರ್ಟ್ ಆಯ್ತು ನನಗೆ. ನಾನು ಹೊಡ್ತೀನಿ. ಹೌದಾ, ಸರಿ ಹೊಡು. ಅಷ್ಟು ನಿರ್ಲಿಪ್ತವಾಗಿ ಮುಗಿದೋಯ್ತು. ಅಂದರೆ ವ್ಯಾವಹಾರಿಕವಾಗಿ ಮುಗಿದೋಯ್ತು. ಆ್ಯಂಡ್ ತಪ್ಪು ಇಲ್ಲ ಸರ್, ಅವ್ರಿಗಿರೋ ಸ್ಟ್ರೆಸ್ಸು, ಅವ್ರಿಗಿರೋ ಪ್ರೆಷರಲ್ಲಿ 300-400 ಜನ ಜೂನಿಯರ್ಸ್ನ ಹಾಕ್ಕೊಂಡು, ಅಪ್ಪು ಸರ್ನ ಇಟ್ಕೊಂಡು, ಅಷ್ಟು ದೊಡ್ಡ ಲೊಕೇಶನ್ನು, ಅಷ್ಟು ಲಕ್ಷಾಂತರ ಖರ್ಚು ಮಾಡಿ ಈ ಥರ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಆಗಬಾರ್ದಲ್ಲ. ಮತ್ತೆ ಸರಿ ಹೊರಡು ಅಂದ್ರೆ ನಾನು ಹೊರಟ್ಬಿಟ್ಟೆ. ಆಮೇಲೆ ಹೊರಗೆ ಬಂದು ನಾನು ಕಾರ್ತಿಕ್ ಜೊತೆ ಸ್ವಾಮಿ ವಿವೇಕಾನಂದ ಮಾಡಿದ್ದು, ಅದಾದಮೇಲೆ ದಿನೇಶ್ ಬಾಬು ಅವ್ರ ಜೊತೆ ಕೆಲಸ ಮಾಡಿದ್ದು. ಬಟ್ ವೈಯಕ್ತಿಕವಾಗಿ ನಾನು ಅವರು ಚೆನ್ನಾಗೇ ಇದ್ವಿ. ಜಾಕಿ ಮುಗಿದ್ಮೇಲೆ ಅವ್ರ ಮದುವೆ ಫಿಕ್ಸ್ ಆಯಿತು. ಫೋನ್ ಮಾಡಿದ್ರು, 2 ದಿನ ಮೊದಲೇ ಬರಬೇಕು ಅಂದರು. 1 ದಿನ ಮೊದಲೇ ಹೋದೆ. ಇಡೀ ಮದುವೆ ಮುಗಿಯೋವರೆಗೂ ಪಕ್ಕ ಹಿಂಗೆ ಕೈ ಹಿಡ್ಕೊಂಡು ನನ್ನ ಪಕ್ಕ ಇಟ್ಕೊಂಡ್ಬಿಟ್ಟಿದ್ರು. ನನಗಿಂತ ಮೊದಲೇ ಮದುವೆ ಆದ ನೀನು ನಿಂತ್ಕೊ ನನ್ನ ಜೊತೆ ಅಂತ. ಅಂದರೆ ಏನು ಹೇಳ್ತಾರೆ, ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ತೆಲುಗಲ್ಲಿ ತೋಡ್ಪೆಂಡ್ಲು ಕೊಡ್ಕೊ ಅಂತಾರೆ. ಅಂದರೆ ಮದುಮಗನ ಜೊತೆ ಇರೋನು ಅಂತ. ಗುಡ್ ಮ್ಯಾನ್, ಕ್ರಿಶ್ಚಿಯನ್ಸಲ್ಲಿ ಗುಡ್ ಮ್ಯಾನ್ ಅಂತಾರಲ್ಲ, ಆ ಥರ ಅವ್ರ ಜೊತೆನೇ ಇಡೀ ಮದುವೆ ಮುಗಿಯೋವರೆಗೂ ಜೊತೆಗಿದ್ದು ಆಮೇಲೆ ಬಾಯ್ ಹೇಳಿ ಬಂದೆ. ಈಗಲೂ ಯಾವಾಗಾರು ಸಿಕ್ಕಿದ್ರೆ, ಹರ್ಟೆಗೆ ಸಿಕ್ಕಿದ್ರೆ ಗಂಟೆ ಗಟ್ಟಲೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ರಾತ್ರಿ 2 ಗಂಟೆವರೆಗೂ ಬೇಕಿದ್ರೆ ಮಾತಾಡ್ಕೊಂಡು ಇದ್ಬಿಟ್ಟು ಬರ್ತೀವಿ. ಆಲ್ ಆಫ್ ಅ ಸಡನ್ ನಾನು ಈ ಸರ್ತಿ ಸೆನ್ಸಾರ್ ಬೋರ್ಡಲ್ಲಿದ್ದೀನಿ. ಸೊ ಅವ್ರ ಸಿನಿಮಾ ಸೆನ್ಸಾರ್ ಮಾಡಿದೆ ನಾನು, ಬ್ಯಾಡ್ ಮ್ಯಾನರ್ಸು. ಅವಾಗ ಸಿಕ್ಕಿದ್ರು ಎಷ್ಟೋ ವರ್ಷ ಆದಮೇಲೆ. ಸೆನ್ಸಾರ್ ಬೋರ್ಡ್ ಮೆಂಬರ್ ಪ್ರೆಸೆಂಟ್ಲಿ. ವೆರಿ ಗುಡ್. ಆಮೇಲೆ ಫೋನ್ ಮಾಡಿದ್ರು, ಎಷ್ಟು ವರ್ಷ ಆಗೋಯ್ತು ಮರ ನನ್ನ ಜೊತೆ ಮಾತಾಡಿ, ಗ್ಯಾಪ್ ಆಗೋಯ್ತಲ್ಲ, ಸಿಗೋಣ ಬಸ್, ನೀವು ಹೇಳಿ ಯಾವಾಗ ಹೇಳಿದ್ರು. ಅಷ್ಟೇ. ವೈಯಕ್ತಿಕವಾಗಿ ಚೆನ್ನಾಗೇ ಇದ್ದೀವಿ. ಪ್ರೊಫೆಷ್ನಲ್ ಆಗಿ ಅದು ಗೊತ್ತಿಲ್ಲ, ಅದು ವರ್ಕೌಟ್ ಆಗಲಿಲ್ಲ ಅಷ್ಟೇ, ಸಿಂಪಲ್. ಈಗ ಆ್ಯಕ್ಟ್ರಾಗಿ ಅವ್ರು ನನ್ನ ಮತ್ತೆ ಕರೆನ ಓಡೋಗ್ತೀನಿ, ನಂಗೆ ಇಷ್ಟ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಟೆಕ್ನಿಷಿಯನ್ನ ಕೆಲಸ ಮಾಡೋಕ್ಕೆ ಬಂದರೆ ಮೋಸ್ಟ್ಲಿ ನಾವು ಹೋಗಲ್ವೇನೋ ಗೊತ್ತಿಲ್ಲ. ಯಾಕಂದರೆ ನನಗೆ ಆಗಲ್ಲ, ನಾನು ಇನ್ನೂ ಆ ಮೈಂಡ್ ಸೆಟ್ಟಲ್ಲಿಲ್ಲ. ಹೀಗೆ ಅದಾದಮೇಲೆ ಸುಮಾರು ಕೆಲಸ ಮಾಡಿದೆ. ದಂಡುಪಾಳ್ಯಕ್ಕೆ ಅಸೋಸಿಯೇಟಾಗಿ ಕೆಲಸ ಮಾಡಿದೆ. ತಿಮ್ಮ ಸರ್ ನನ್ನ ನೋಡ ನಿನ್ನೆ ನೋಡ್ತಾ ಇದ್ದೀನಿ ಸರ್. ದೃಷ್ಟಿದೋಷ ಬಡ್ಡಿ ಮಗನಿಗೆ. ಛತ್ರಪತಿ ಅಂತ ಒಂದು ಸಿನಿಮಾ, ದಿನೇಶ್ ಗಾಂಧಿ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್. AK56 ಮಾಡಿದ್ರಲ್ಲ ಸಿದ್ಧಾಂತ್, ಅವರು ಇದಕ್ಕೆ ಹೀರೋ ಛತ್ರಪತಿಗೆ. ಸೊ ಅದರಲ್ಲಿ ಒಂದು ತಮ್ಮಂದೊಂದು ರೋಲ್ ಇದೆ, ಶಫಿ ಮಾಡಿದ್ದ ತೆಲುಗು ಛತ್ರಪತಿ ಇದೆ, ಕನ್ನಡ ವರ್ಷನ್. ಓ, ಪ್ರಭಾಸ್ದು. ಗುಂಡು ಸೂದಿ ಕುಚ್ಚುಕುಂಟೆ ತಪ್ಪು ನಾದಿ ರಾಜಮೌಳಿ ಪಿಕ್ಚರ್. ಅಷ್ಟೊತ್ತಿಗೆ ಆಲ್ರೆಡಿ ಆ ಸಿನಿಮಾನ ಹಿಂಡಿ ಬಿಚ್ಚಿ ಸ್ಪೇರ್ ಪಾರ್ಟ್ಸ್ ಮಾಡಿ ಯಾರ್ಯಾರು ಯಾವ ಸಿನಿಮಾಗೆ ಬೇಕೋ ಹಾಕೊಂಡ್ಬಿಟ್ಟಿದ್ರು. ಸಿನಿಮಾ ಹೆಸರುಗಳು ಬೇಡ, ಹಾಕೊಂಡ್ಬಿಟ್ಟಿದ್ರು. ಆಲ್ರೆಡಿ ಅದು ಸವಕಲ್ ನಾಣ್ಯ ಆಗೋಗಿತ್ತು. ಆದರೂ ಅದನ್ನು ಮಾಡ್ತೀನಿ ಅಂತ ತಂದರು. ನನಗೆ ಆ ಕ್ಯಾರೆಕ್ಟರ್ ಮೇಲೆ ಕಣ್ಣಿತ್ತು. ನನ್ನ ಲೈಫಲ್ಲಿ ಇವತ್ತಿನ ತನಕ ನಾನಾಗಿ ನಾನೇ ಒಬ್ಬರ ಮನೆ ಬಾಗಿಲಿಗೆ ಹೋಗಿ ನಂಗೆ ಒಂದು ಕ್ಯಾರೆಕ್ಟರ್ ಕೊಡಿ ಅಂತ ಕೇಳ್ದವನಲ್ಲ.
ಬಟ್ ಆ ಪಾತ್ರದ ಮೇಲೆ ನಂಗೆ ಎಷ್ಟು ಲವ್ ಇತ್ತು ಅಂದರೆ ಸೀದಾ ಉಮೇಶ್ ಬಣ್ಕರ್ ಅವ್ರ ಆಫೀಸ್ಗೆ ಹೋದೆ. ಸಾಹೇಬ್ರೆ ನಿಮ್ಮ ಫ್ರೆಂಡು ಸಿನಿಮಾ ಮಾಡ್ತಾವ್ರೆ ಛತ್ರಪತಿ, ನೀವು ಮಾಡ್ತಾಯಿದ್ದಾರೆ, ಅಲ್ಲೊಂದು ರೋಲ್ ಇದೆ ನಂಗೆ ಬೇಕು. ಅಷ್ಟೊಂದು ದಂಡಪಾಳ್ಯ ಮುಗಿದಿತ್ತು. ಅವ್ರಿಗೆ ನಾನೊಬ್ಬ ಆ್ಯಕ್ಟ್ರು ಅಂತ ನಂಬಿಕೆ ಇತ್ತು, ಚೆನ್ನಾಗಿ ಮಾಡ್ತಾನೆ ಅಂತ. ಹೌದಾ, ನಾನು ಯಾರಿಗೂ ಹಂಗೆಲ್ಲ ಹೇಳಲ್ಲ, ಬಾ ನಿಂಗೋಸ್ಕರ ಹೇಳ್ತೀನಿ ಬನ್ನಿರಿ. ಕರ್ಕೊಂಡೋದ್ರು ಆಫೀಸ್ಗೆ. ಆ ರೋಲ್ ಇವ್ರು ಮಾಡ್ತಾರೆ. ದಿನೇಶ್ ಗಂಧೂರು ಅಲ್ಲ, ನಾನು ಇನ್ನೊಬ್ಬ ಆ್ಯಕ್ಟ್ರ್ ಹೆಸರು ಹೇಳ್ಬಿಟ್ಟು ಅವ್ನಿಗೆ ಅಂತ ಅಂದ್ಕೊಂಡೆ ಅಂತ ಇನ್ನೂ ಮಾತು ಕಂಪ್ಲೀಟ್ ಮಾಡಿರಲ್ಲ, ಇವ್ರು ಮಾಡ್ತಾವ್ರೆ ನೀನು ಮಾಡಿಸ್ತಾ ಇದೆಯಾ ಅಷ್ಟೇ ಅಂದರು. ಒಪ್ಕೊಂಡ್ರು. ನನಗೆ ದಾಡ್ಬಿಟ್ಟೆ ಅವತ್ತು. ಎದ್ದೋಗಕ್ಕೆ ಮುಂಚೆ ಒಂದು ಫಿಟ್ಟಿಂಗ್ ಇಟ್ಬಿಟ್ರು. ತುಂಬ ಒಳ್ಳೆ ಅಸೋಸಿಯೇಟ್, ಯಾಕಂದರೆ ಬಣ್ಕಾರ್ ಅವ್ರದ್ದು 4 ಸಿನಿಮಾ ಮಾಡಿದ್ದೆ ಅಷ್ಟರಲ್ಲಿ. ಸೊ ಅವ್ರಿಗೆ ನನ್ನ ಫೇವ್ರೇಟ್, ಇವತ್ತಿಗೂ ನನ್ನ ಕಂಡ್ರೆ ಅಷ್ಟು ಇಷ್ಟ ಅವ್ರಿಗೆ. ಬಣ್ಕಾರ್ ಸರ್ ಏನು ಹೇಳಿದ್ರು, ಒಳ್ಳೆ ಅಸೋಸಿಯೇಟ್ ಕಣೋ, ನೀನು ಫಸ್ಟ್ ಟೈಮ್ ಮಾಡ್ತಾ ಇದೆಯಾ ಕಮರ್ಷಿಯಲ್ ಸಿನಿಮಾ, ಡೈರೆಕ್ಟ್ ಮಾಡ್ತಾ ಇದೆಯಲ್ಲ, ಇಟ್ಕೊಂಬಿಡು ಜೊತೆಗೆ, ನೀವು ಅವ್ರ ಜೊತೆ ಇದ್ಬಿಡ್ರಿ ಅಂದರು. ನಾನು ಸಾರ್ ಬೇಡ ನಾನು ನನಗೆ ಆ ಸ್ಟ್ರೆಸ್ ತಗೊಳಕ್ಕೆ ರೆಡಿ ಇರಲ್ಲ ನಾನು. ಬಟ್ ಇಲ್ಲ ಮಾಡಿ ಪರವಾಗಿಲ್ಲ ಅಂತ ಕಚ್ಚಿಸ್ಬಿಟ್ಟು ಹೋಗ್ಬಿಟ್ರು. ಅಸೋಸಿಯೇಟಾಗಿ ಕಚ್ಕೊಂಡೆ ಅವ್ರ ಜೊತೆ. ಒಂದು ಶೆಡ್ಯೂಲು ಹಿಂಗೋ ಮಾಡಿದ್ವಿ. ಅವಾಗ ಯಾರು ಬಾಬು ಇದ್ರು, ಇನ್ನು ಬಾಬು ಸರ್ ಒಂದು ಮಾರಲ್ ಸಪೋರ್ಟಿಗೆ ಬರ್ತಾಯಿದ್ರು. ನಾನು ಬಾಬು ಸರ್ ಶೆಡ್ಯೂಲಿಂಗ್ ಎಲ್ಲ ಮಾಡ್ತಾಯಿದ್ವಿ, ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ಅದಕ್ಕೆ ಬಾಬು ಸರ್ ಗೈಡೆನ್ಸಲ್ಲಿ ನಾನು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಕಾರಣಾಂತರಗಳಿಂದ ನಂದು ಗಾಂಧಿ ಅವ್ರದ್ದು ಕಿತ್ತೋಯ್ತು. ಸೊ ನಾನು ಕೆಲಸ ಮಾಡೋದು ಬಿಟ್ಬಿಟ್ಟೆ. ಒಂದು ಮೇನ್ ಶೆಡ್ಯೂಲ್ 17 ದಿನದ ಒಂದು ಶೆಡ್ಯೂಲ್ ಮಾಡಿಕೊಟ್ಬಿಟ್ವಿ. ಮೇಜರ್ ಚಂಕ್ ಆಗೋಯ್ತು. ಆಮೇಲೆ ನಾನು ಮಾಡಲ್ಲ ಟೆಕ್ನಿಷಿಯನ್ ಆಗಿ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಕ್ಟ್ ಮಾಡಬೇಕಿತ್ತಲ್ಲ, ಆ್ಯಕ್ಟ್ ಮಾಡ್ತಾ ಇದ್ದೆ. ಅಲ್ಲಿ ಕರಿಸುಬ್ಬು ಅವರು ಒಂದು ರೋಲ್ಗೆ ಬಂದಿದ್ರು. ಒಬ್ಬರೇ ಬರಬೇಕಲ್ಲ, ಲಾಂಗ್ ಡ್ರೈವ್ ಅಂದ್ಬಿಟ್ಟು ನಮ್ಮ ಡೈರೆಕ್ಟರ್ನ ಜೊತೆ ಕರ್ಕೊಂಡ್ಬಂದ್ರು, ಶ್ರೀನಿವಾಸ ರಾಜು ಅವ್ರನ್ನ. ದಂಡುಪಾಳ್ಯ ಡೈರೆಕ್ಟರ್. ಎಲ್ಲಿಗೆ? ಕೇರಳಗೆ ಶೂಟಿಂಗ್ಗೆ. ಅಲ್ಲಿ ಪರಿಚಯ ಮಾಡಿಕೊಟ್ರು. ಹಿಂಗೆ ಒಂದು ಸಿನಿಮಾ ಮಾಡ್ತಾರೆ ಕಣೋ ದಂಡುಪಾಳ್ಯ. ಯಾವುದು? ಅದೇ ದಂಡುಪಾಳ್ಯನ ಅಂದೆ. ಸೂಪರ್ ಐಡಿಯಾ ಸರ್ ನಿಮ್ಮದು, ನೋಡ್ರಿ ನಮ್ಗೆ ಯಾರಿಗೂ ಒಳ್ದೇ ಇಲ್ಲ, ನಾವು ಕನ್ನಡದವ್ರಾಗಿ ನಮಗೆ ಒಳ್ದಿಲ್ಲ, ಇದ್ರ ಬಗ್ಗೆ ಅದನ್ನೇ ಒಂದು ಸಪ್ರೇಟ್ ಸಿನಿಮಾ ಮಾಡ್ಬೋದು ಅಂತ. ನೀವು ಅಲ್ಲಿದ್ದವ್ರು ಆಂಧ್ರವ್ರಾಗಿ ನಿಮ್ಗೆ ಒಳ್ದಿದೆ, ಸೂಪರ್ ಒಂದೇ. ಇದ್ದಕ್ಕಿದಂಗೆ ಕರಿಸುಬ್ಬ ಅವರು, ರಾಜು ಆ ರೋಲ್ ಇದೆಯಲ್ಲ, ಅದೇ ಅವನು ತಿಮ್ಮಂದು, ಇವನು ಮಾಡ್ಬೋದು ನೋಡು, ನಾನು ಇವನ ಜೊತೆ ವರ್ಕ್ ಮಾಡಿದ್ದೀನಿ, ಒಳ್ಳೆ ಆ್ಯಕ್ಟ್ರು ಇವನು. ಅವ್ರಿಗೆ ಇನ್ನೂ ನಂಬಿಕೆ ಇಲ್ಲ, ನಾನು ನೋಡಿಲ್ವಲ್ಲ ಅವ್ರ ಆ್ಯಕ್ಟ್ರಾಗಿ. ಸೊ ಚೂಸ್ತಾಮು ಅಂತೇನೋ ಅನ್ನೋಕ್ಕೆ ಶುರು ಮಾಡಿದ್ರು. ನನಗೆ ಅದೊಂದು ಖುಷಿ ಪರಮ್. ಹೆಂಗೆ ಗೊತ್ತಾ, ನನ್ನ ಮೇಲೆ ನಂಬಿಕೆ ಇಟ್ಟಿರೋ ಪೂರ್ತಿ ನಂಬಿಕೆ ಇಟ್ಟಿದ್ರು. ಈಗ ಬಣ್ಕರ್ ಸರ್ ಹೆಂಗೆ ಮಾಡ್ತಾನೋ ಕೊಡು ಅಷ್ಟೇ ಅಂದರು, అదే ధాటిಲಿ ఇల్లు కరిసుబణ చేస్తాడు అంతే నువ్వు ఫిక్స్ అయిపో నువ్వు ఫిక్స్ వీడు చేస్తున్నాడు ಮಾಡ್ತಾನೆ ಇವನು ಫಿಕ್ಸ್ ಆಗ್ಬಿಟ್ಟೆ ಕ್ಯಾರೆಕ್ಟರ್ಗೆ ಬಂದ್ವಿ ವಾಪಸ್ ಆ ಶೂಟ್ ಮುಗಿಸ್ಕೊಂಡು ಬಂದೆ ಇಲ್ಲಿ ಶುರುವಾಗಿತ್ತು ಕೆಲಸ ಶುರುವಾಗಿತ್ತು ಕರೆಸಿದ್ರು ಡೈರೆಕ್ಟರ್ ಹೋದೆ ಆಯ್ತು ಮಾತುಕತೆ ಇಷ್ಟು ದಿನ ಡೇಟು ಈ ಪೇಮೆಂಟು ಇದು ಎಲ್ಲ ಮಾತುಕತೆ ಆಯಿತು ಆದಮೇಲೆ ಆ ರೂಮಲ್ಲಿ ಸ್ಕ್ರಿಪ್ಟ್ ಇದೆ ನೀವು ಒಂದು ಸರ್ತಿ ಸುಮ್ಮನೆ ಕಣ್ಣಾಡಿಸ್ತೀರಾ ಓಕೆ ಓದೆ ಒಂದು ಕಲವರ್ ಕುತ್ಕೊಂಡು ಪೂರ್ತಿ ನೀಟಾಗಿ ಓದಿದೆ ಸೇಮ್ ನಾನು ಆಗಲೇ ಹೇಳಿದ್ಮೇಲೆ ನಿಮಗೆ ಒಂದು ಶೀಟ್ ಇಟ್ಕೊಂಡು ಕೂತ್ಕೊಂಡೆ ನನಗೇನು ಇಷ್ಟ ಆಗುತ್ತೆ ಏನಾಗಲ್ಲ ಒಂದು ನೋಟ್ಸ್ ಹಾಕ್ಕೊಂಡೆ ಎತ್ತಿ ಜೋಬಲ್ಲಿ ಇಟ್ಕೊಂಡೆ ಬಂದೆ ಹ್ಞೂ ಸರ್ ಓದಿದೆ ಹೆಂಗಿದೆ ಚೆನ್ನಾಗಿದೆ ಸೊ ಏನು ಚೆನ್ನಾಗಿಲ್ಲ ಅಂದರು ಬಾಯಿ ಬಿಡಿಸ್ತಾ ಇದ್ದಾರೆ ಚೀಟಿ ತೆಗೆದುಬಿಟ್ಟು ನೋಡಿ ಇದು ಸೀನ್ ನಂಬರು ಇದು ಈ ಡೈಲಾಗು ಈ ಸೀನಲ್ಲಿ ಹಿಂಗೆ ಹೇಳಿದ್ದೆ ಈ ಸೀನಲ್ಲಿ ಹಿಂಗೆ ಹೇಳ್ತಾ ಇದ್ದಾರೆ ಕಾಂಟ್ರಾಸ್ಟ್ ಹೊಡೆಯುತ್ತೆ ಬುದ್ಧಿವಂತ ಆಡಿಯನ್ಸ್ಗೆ ಇದು ಸ್ವಲ್ಪ ಹೊಡೆಯುತ್ತೆ ಈ ಥರದ್ದು ನನಗೆ ಅನಿಸಿದ್ದು ಒಂದು 5-6 ಪಾಯಿಂಟ್ಸ್ ಹೇಳಿದೆ ಒಂದು ನಿಮಿಷ ಅಂದ್ಬಿಟ್ಟು ಸೀದಾ ರೈಟ್ರಿಗೆ ಫೋನ್ ಮಾಡಿಬಿಟ್ರು ಒಂಚೂರು ಬರೋಕ್ಕಾಗುತ್ತಾ ಅಂತ ಬಂದರೆ ನೋಡಿದ್ರೆ ಆನಂದ್ ರೈಟ್ರು ನಂಗೆ ಚಡ್ಡಿ ಬಡ್ಡಿ ನಾಗೇಂದ್ರ ಪ್ರಸಾದ್ ಸರ್ ತಮ್ಮ ಏನೋ ಹೇಳ್ದಂತೆ ಚಿನ್ನ ನಂಗೆ ಹಿಂಗೆ ಅನ್ನಿಸ್ತು ಚಿನ್ನ ಹಿಂಗೆ ಅವರಿಬ್ರು ಮಾತಾಡ್ಕೊಂಡು ಏನೋ ಜಸ್ಟಿಫೈ ಮಾಡ್ಕೊಂಡ್ರು ಅದಾದಮೇಲೆ ಆನಂದ ಇಲ್ಲ ಚಿನ್ನ ಬರೆದ್ಬಿಡೋಣ ಬಾ ಮತ್ತೆ ನಾನು ಆನಂದ ಒಂಥರ ಲವ್ ನಂದು ಆನಂದಿದು ಒಂದಷ್ಟೆಲ್ಲ ರೇಟ್ ಆಯ್ತು ಅವತ್ತು ಅದಾದಮೇಲೆ ಒಂದೊಂದೇ ಇನ್ವಾಲ್ವ್ ಆಗೋಕ್ಕೆ ಶುರುವಾದೆ ಅಂದರೆ ನಾವು ಥಿಯೇಟ್ರವರು ಒಂದು ಕೆಲಸ ಮಾಡೋಕ್ಕೆ ಬರೋಲ್ಲ ನಮಗೆ ಸಮಗ್ರವಾಗಿ ಮಾಡೋದು ಅಲ್ಲಿಂದ ಸೀನ್ ಅಂತ ಶುರುವಾಗಿದ್ದು ಕಾಸ್ಟಿಂಗು ಮೇನ್ ಕಾಸ್ಟಿಂಗ್ ಆಗೋಗಿತ್ತು 7 ಜನದ್ದು ಉಳಿದಿದ್ದು ಇದು ನಿಂಗೆ ಯಾರು ಗೊತ್ತಾ ಇದು ಯಾರು ತಗೋ ಅಲ್ಲಿಂದ ಲೊಕೇಶನ್ ನೋಡೋಕೆ ಹೋಗ್ತಾಯಿದ್ದೀವಿ ಬಾ ಹೋದೆ ಪ್ರತಿಯೊಂದು ಆಮೇಲಿಂದ ಸೊ ಪರ್ಮಿಷನ್ಗೆ ಹಾಕ್ಬೇಕಲ್ಲ ನನಗೆ ಒಂದು ನಿಮಿಷ ನಂಗೆ ಗೊತ್ತು ಹುಡುಗ ಹಿಂಗೆ ಪರ್ಮಿಷನ್ ಆಮೇಲೆ ಈ ಥರದ್ದೊಂದು ಲೊಕೇಶನ್ ಬೇಕು ನನಗೆ ಬನ್ನಿ ತೋರಿಸ್ತೀನಿ ಅಲ್ಲಿ ಮೈಸೂರಲ್ಲಿ ನನಗೆ ಯಾವನೋ ಗೊತ್ತಿದ್ದಾನೋ ಅವನ ಜೊತೆಗೆ ಹಾಕ್ಕೊಂಡು ನೋಡೋ ಇದು ಕಣ ಫೋಟೋ ತೋರಿಸೋ ಸರಿ ಈ ಥರ ಓಕೆನಾ ಓಕೆ ಬನ್ನಿ ಲೊಕೇಶನ್ನು ಆರ್ಟ್ಗೆ ಯಾರು ಗೊತ್ತಾ ನಿಮಗೆ ನಮ್ಮ ಹುಡುಗ ಮತ್ತು ಮಂಜು ಅಂತ ಇವಾಗ ಒಂದು ದೊಡ್ಡ ಆ್ಯಕ್ಟ್ರ್ ಈಗ ಸೊ ಅವನಿಗೆ ಮಜಾ ಆರ್ಟ್ ನೋಡ್ಕೋತೀಯ ನೋಡ್ಕೋತೀನಿ ಮಾಮ ಅವನು ಸೆಟ್ಟು ಆರ್ಟು ಅವನು ಹೀಗೆ ಬರ್ತಾ ಅದು ನನ್ನ ಸೆಟ್ ಆಗೋಯ್ತು ದಂಡುಪಾಳ್ಯ ಪ್ರತಿಯೊಂದು ಹೀರೋಯಿನ್ನು ನಿಶಾ ಕೊಟ್ಟಾರೆ ಅವಳಿಗೆ ಡೈಲಾಗ್ ಕೊಡಬೇಕು ನಮ್ಮ ಅಸೋಸಿಯೇಟ್ಗೆ ಹಿಂದಿ ಚೆನ್ನಾಗಿ ಬರ್ತಿರ್ಲಿಲ್ಲ ಹಿಂದಿ ಇಂಗ್ಲೀಷ್ ಬಿಟ್ಟು ಅವಳಿಗೆ ಬೇರೆ ಬರಲ್ಲ ಇವ್ರಿಗೆ ಹಿಂದಿ ಇಂಗ್ಲೀಷ್ ಸರಿಯಾಗಿ ಬರಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಸೊ ನಾನು ಹೋಗಿ ಒಂದು ಲೈನ್ ಕೊಟ್ಟೆ ಒಂದು ನಿಮಿಷ ಮೇಡಮ್ ನಾನು ಕೊಟ್ಟು ನೋಡ್ತೀನಿ ರೀ ಅಂದರೆ ಎಲ್ಲ ನಾನು ಒಂಥರ ಹಿಂಗೆ ತಬ್ಕೊಂಡು ಎತ್ಕೊಂಬಿಟ್ಟೆ ಅಷ್ಟರಲ್ಲಿ ನನಗೆ ಗೊತ್ತಿಲ್ಲದಂಗೆ ಅವ್ರು ಲೈನ್ ಕೊಟ್ಟೆ ऐसा लगता है ऐसा होता है तभी आपके हस्बैंड आते हैं घर में आते हैं तो ऐसा होता है ये कंटेंट है ये आपका लाइन्स है देख तू कितना अच्छा दे रहा है तू ही दे दे मुझे ತೊಗೊಳ್ಳಿ ಇಡೀ ಸಿನಿಮಾ ಒಳಗೆ ಡೈಲಾಗ್ ಕೊಡೋದು ತೊಗೊಂಡೆ ಅದು ಜವಾಬ್ದಾರಿ ಅದಾದಮೇಲೆ ಮಾರ್ಕ್ ಕೊಡಬೇಕಲ್ಲ ಇಲ್ಲಿ ಹಿಂಗೆ ಮಲಗುತ್ತೆ ಪಾತ್ರ ಇಲ್ಲಿಂದ ಹಿಂಗೆ ಇಲ್ಲಿ ಬರುತ್ತೆ ಕ್ಯಾಮ್ರಾ ಮಾರ್ಕು
ಅಂದರೆ ಎಷ್ಟು ಖುಷಿಯಾಗಿ ಒಂದಾದ್ಮೇಲೆ ಆ ಪ್ರಾಸೆಸ್ಸು, ಆ ಕಿಕ್ಕು ನಂಗೆ ಇವತ್ತು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ನನಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದೆ ಎಡಿಟ್ ಆಗೋವರೆಗೂ. ಅದಾದಮೇಲೆ ಏನಾಯಿತು, ಅದು ಕೋಲಾರು ಮತ್ತು ಹೊಸಕೋಟೆ ಸ್ಲ್ಯಾಂಗು ಬೇರೆಯವ್ರಿಗೆ ಬರಲ್ಲ, ನನಗೆ ಬರುತ್ತೆ. ಡಬ್ಬಿಂಗ್ ಮಾಡಿಸ್ಬಿಡು, ಓಕೆ ಫೈನ್. ಡಬ್ಬಿಂಗ್ ಇನ್ಚಾರ್ಜು. ಒಂದು ಕಾಂಪ್ಲಿಮೆಂಟ್ ಬಂದಿದ್ದು ನನಗೆ ಇಡೀ ಡಬ್ಬಿಂಗ್ ಪ್ರಾಸೆಸ್ಸಲ್ಲಿ ಅಂದರೆ ರವಿಶಂಕರ್ ಅವರು. ಶ್ಯಾಮ್ ಯಾವುದೋ ಅರುಂಧತಿ, ತೆಲುಗು ಅರುಂಧತಿ ಡೈರೆಕ್ಟರ್ ಶ್ಯಾಮ್ನ ಬಿಟ್ಟರೆ ನನ್ನ ಕೈಲಿ ಇಷ್ಟು ಡಬ್ಬಿಂಗ್ ಮಾಡಿಸಿದೋ ನೀನು ಒಬ್ಬನೇ ಅಂತ. ಅಂದರೆ ಹಿಂಗೆ ನೋಡ್ಕೊಂಡು ಪಟ ಅಂತ ಹೊಡೆದು ಹೋಗ್ತಾ ಇದ್ದೆ ನಾನು. ಹಿಂಗೇ ಬೇಕು, ಇಲ್ಲೇ ಒತ್ತು, ಇಲ್ಲೇ ಎತ್ತು, ತೆಲುಗು ಸ್ಲ್ಯಾಂಗ್ ಬರ್ತಾಯಿದೆ, ಬೇಡ, ಕ್ಯಾರೆಕ್ಟ್ರ್ ಗೌಡ, ಕನ್ನಡದ ಗೌಡ, ನಂಗೆ ಅದು ಬೇಡ ಅಂತ ಹಠ ಹಿಡ್ದು ಜಗಳ ಡೈಲಿ ಜಗಳ. ನಾನೇನು ಮಾಡಲಿ, ನನ್ನ ಮದರ್ ಟಂಗ್ ತೆಲುಗು ಕಣ, ಹಿಂಗೆ ಬರುತ್ತೆ ಆ್ಯಕ್ಸೆಂಟು. ಸರ್ ಬರುತ್ತೆ, ಸರಿ ಸರ್, ಅದು ಬರಬಾರ್ದು ಅನ್ನೋದೇ ತಾನೇ. ಪ್ಲೀಸ್ ಇನ್ನೊಂದು ಮಾಡ್ಬಿಡೋಣ. ಆಚೆ ಬಂದ್ಬಿಡೋರು ಟೆನ್ಷನ್, ಕಾಫಿ ತರಿಸು, ಕಾಫಿ ನೀನು ಇದೆಯಲ್ಲ ನೀನು, ಸರಿ ಆಯಿತು ಮಾಡೋಣ, ಹಂಗೆಲ್ಲವು ಮಾಡಲ್ಲ ಅಂತ ಹಂಗೆಲ್ಲ ಹೋಗ್ತಾರೆ ಪ್ರೊಫೆಷ್ನಲ್ಸ್. ಸಖತ್ ಜಗಳ, ಎಲ್ಲರ ಜೊತೆ ಜಗಳ. ನನಗೆ ರವಿಶಂಕರ್ ಅವ್ರ ಜೊತೆಯಿಂದ ಶುರುವಾಗಿದ್ದು, ಭವ್ಯ ಮೇಡಮ್ ಜೊತೆ ಜಗಳ, ದೊಡ್ಡಣ್ಣ ಅವ್ರ ಜೊತೆ ಜಗಳ. ನನಗೆ ಹಿಂಗೆ ಬೇಕು ಅಂತ, ಹಂಗಾಗಲ್ಲ ಕಣಯ್ಯ ಅಂತ. ಇಲ್ಲ ಸರ್, ನಿಮ್ಮ ಖುಷಿಗೆ ಒಂದು ಕೊಡಿ ಅಂತಿದ್ದೆ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಿರೋರು. ಈಗ ನನಗೆ ಹೆಂಗೆ ಬೇಕು ಹಂಗೆ ಒಂದು ಮಾಡಿ, ದಟ್ ಡೈರೆಕ್ಟರ್ ಡಿಸೈಡ್ ಅಂತ. ಇಲ್ಲ ನನಗೆ ಗೊತ್ತು ಬಿಡು, ನೀನು ನಿನಗೆ ಬೇಕಾದ ಇಟ್ಕೋತೀಯ ಅಂತ. ಗೊತ್ತು ತಾನೆ, ಮತ್ತು ಮಾಡಿಕೊಡಿ. ನನ್ನ ಕೆಲಸಕ್ಕೆ ಕೇಳ್ತಾ ಇದ್ದೀನ, ನಮ್ಮನೆಗೆ ಕೇಳ್ತಾ ಇದ್ದೀನ, ಸಿನಿಮಾಗೆ ಸ್ವಾಮಿ, ನನಗೆ ಹಾಗೆ ಬೇಕು ಅಷ್ಟೇ, ಸಿಂಪಲ್. ಎಲ್ಲರೂ ಜಗಳ ಮಾಡೋರು ಮುಗಿಸ್ಕೊಂಡು ಹೋಗುವಾಗ ಎಲ್ಲರೂ ಹೋಗ್ಬಿಟ್ಟು ಹೋಗೋರು, ಹೆಗಲ ಮೇಲೆ ಕೈ ಹಾಕ್ಬಿಟ್ಟು, ಇಲ್ಲ ಇದು ಬೇಕು, ಈ ಕ್ವಾಲಿಟಿ ಬೇಕು, ಇವತ್ತಿನ ಡೈರೆಕ್ಟರ್ಗಳಲ್ಲಿ ಕಡಿಮೆ ಇದೆ, ಇದು ನೀನು ಹಿಂಗೆ ಇರೋ, ಚೇಂಜ್ ಆಗಬೇಡ. ದೊಡ್ಡಣ್ಣ ಸರ್ ಡಬ್ಬಿಂಗ್ ಬಿಟ್ಟು ಹೋಗ್ಬಿಟ್ರು, ಸಿಟ್ಟು ಮಾಡ್ಕೊಂಡು. ನನಗೆ ಹಂಗೆ ಬೇಕು ನಾನು ಹಠ ಮಾಡಿದ್ದಕ್ಕೆ ಹೋಗ್ಬಿಟ್ರು. ಹೋಗಿ 4 ದಿನ ಬಿಟ್ಕೊಂಡು ಬಂದರು, ನಂಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಟ್ರು. ಆಮೇಲೆ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು, ಇಲ್ಲ ಕಣಯ್ಯ, ನಂಗೆ ಅವತ್ತು ಸಿಟ್ಟು ಬಂದಿದ್ದು ನಿಜ, ಇಲ್ಲ ಇದು ಬೇಕು, ನೀನು ಹಿಂಗೆ ಇರು, ಒಳ್ಳೆ ಡೈರೆಕ್ಟರ್ ಆಗ್ತೀಯ ಅಂದ್ಬಿಟ್ಟು ಹೋದ್ರು. ನಿನ್ನ ಹೀರೋ ಆಗಿ ಹಾಕೊಂಡು 70mm ನಲ್ಲಿ ಈಸ್ಟರ್ನ್ ಕಲರ್ ನಲ್ಲಿ ಒಂದು ಕನ್ನಡ ಪಿಕ್ಚರ್ ತೆಗಿಬೇಕು ಅಂತ ಕೆಲಸ ಸರ್, ಅಷ್ಟೇ. ಏನಿದೆ ಅದರಲ್ಲಿ, ದೊಡ್ಡದೇನಿದೆ ಅದರಲ್ಲಿ, ಏನು ದೊಡ್ಡದಕ್ಕೆ ಏನಿಲ್ಲ. ನನಗೆ ಹಂಗೆ ಬೇಕು, ಹಂಗೆ ಬೇಕು. ಹೌದು, ಸಹಜ ಅಲ್ವಾ? ಈಗ ನಾನು ಆ್ಯಕ್ಟ್ರಾಗಿ ಹೋದಾಗ ನೀವು ಡೈರೆಕ್ಟ್ ಮಾಡ್ತಿದ್ದೀರ ಅಂದರೆ ನಿಮ್ಗೆ ಏನು ಬೇಕು ಫಸ್ಟು? ಯಾಕಂದರೆ ಇಡೀ ಚಿತ್ರದ ವಿಷನ್ ನಿಮಗೆ ಮಾತ್ರ ಗೊತ್ತಿರುತ್ತೆ. ಒಂದು ಪಾತ್ರ ಎಕ್ಸ್ಟ್ರಾ ಉಸಿರಾಡತ್ತೆ ಅಂದ್ರೂ ಯಾಕೆ ನಿಮಗೆ ಗೊತ್ತಿರುತ್ತೆ. ನಾನು ಪಾತ್ರ ಮಾಡ್ಬೋದಾದ್ರೆ ನನಗೆ ಗೊತ್ತಿಲ್ಲ ಅದು. ಇದನ್ನು ನೀವು ಇನ್ನೆಲ್ಲ ಯೂಸ್ ಮಾಡ್ಕೋಬೋದು. ಅವ್ನು ಎಕ್ಸ್ಟ್ರಾ ಉಸಿರಾಡತ್ತವನೇ, ಅವನಿಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು ಅಂತ ಆಮೇಲೆ ಹೇಳಿಸ್ಬೋದು. ಗೊತ್ತಿಲ್ಲ, ನಿಮಗಷ್ಟೇ ಗೊತ್ತಿರುತ್ತೆ. ಯು ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಸೊ ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡ್ಬೇಕು ಅಷ್ಟೇ. ನಾನು ಆ್ಯಕ್ಟ್ರಾಗಿ ಹೋದರೆ ಅದನ್ನು ಫಾಲೋ ಮಾಡ್ತೀನಿ. ಕೇಳ್ತೀನಿ, ನಾ ಕನ್ಫ್ಯೂಷನ್ ಆದರೆ, ಬಸ್ ನಂಗೆ ಹಿಂಗೆ ಅನ್ನಿಸ್ತಾ ಇದೆ, ಏನು ಅದಲ್ಲ ಇದು ಫಿಕ್ಸು. ನಾನು ಅದನ್ನ ಇನ್ನೊಬ್ಬ ಆ್ಯಕ್ಟ್ರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ ಆ ಸೀಟಲ್ಲಿ ಕೂತಾಗ. ಸೊ ನನ್ನ ಪುಣ್ಯ ಏನು ಅಂದರೆ ನಂಗೆ ಆ ಸೀಟಲ್ಲಿ ಕೂತು ಚೆನ್ನಾಗಿ ಗೊತ್ತಿದೆ, ಈ ಸೀಟಲ್ಲಿ ಕೂತು ಚೆನ್ನಾಗಿ ಗೊತ್ತಿದೆ. ಆ ಅನುಭವದ ಮೇಲೆ ಈಗ ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ, ನಾನು ಡೈರೆಕ್ಟ್ ಮಾಡ್ತೀನಿ ಅಂತ. ದೊಡ್ಡ ಹಿಟ್ ದಂಡುಪಾಳ್ಯ ಇವಾಗ ಮ್ಯಾಸಿವ್. ತೆಲುಗುಲಿ ಯಾವ ಲೆವೆಲ್ ಹಿಟ್ ಅಂದರೆ, ಆಂಧ್ರ ಅಲ್ಲಿ ನನ್ನ ಜೊತೆ ಸೆಲ್ಫೀಸ್ ತೆಗೆಸ್ಕೊಂಡವರು 100 ಜನ ಇದ್ದಾರೆ ಆ ಪಾತ್ರಕ್ಕೆ. ಆ ಲೆವೆಲ್ ಹಿಟ್ ಆಯಿತು. ತೆಲುಗು ಡಬ್ಬಿಂಗ್ ಮಾಡಿ ಬಂದಿದ್ದ ದುಡ್ಡಲ್ಲಿ ಪಾರ್ಟ್ 2, 3 ಮಾಡೋಕ್ಕೆ ವೆಂಕಟ್ ಅವ್ರು ಬಂದಿದ್ದು. ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡು ಮಾಡಿರ್ಬೇಕದು ಪ್ರೊಡ್ಯೂಸ್ ಮಾಡೋಕ್ಕೆ. ತೆಲುಗು ಡಬ್ಬಿಂಗಲ್ಲಿ ಆ ಲೆವೆಲ್ ಹಿಟ್ಟು ತೆಲುಗುಲಿ. ನಿಮಗೆ ಇಲ್ಲಿ ರೆಕಗ್ನಿಷನ್ ಸಿಕ್ತು ಕರ್ನಾಟಕದಲ್ಲಿ ತುಂಬಾ. ಇವತ್ತಿಗೂ ಜನ ನೆನೆಸ್ಕೋತಾರೆ, ಸರ್ ಕಣ್ಣು ಚುರಿಂಗ್ ಮಾಡಿ ಸರ್ ಅಂತಾರೆ. ಶ್ರೀಜಯ್ದು ಸಿನಿಮಾ ರಾಧಿಕಾ ಕುಮಾರಸ್ವಾಮಿ ಅವ್ರದ್ದು ದೇವ್ರ ಪಿಕ್ಚರ್ ನಡೀತಾ ಇದೆ, ದೇವಿದು. ಅದಕ್ಕೆ ನಾನು ಡೈಲಾಗ್ ಅಸೋಸಿಯೇಟ್ ಆಗಿ ಒಂದು ಶೆಡ್ಯೂಲ್ ಕೆಲಸ ಮಾಡಿಕೊಟ್ಟು ಬಂದೆ. ಯಾಕಂದರೆ 2-3 ಲ್ಯಾಂಗ್ವೇಜಲ್ಲಿ ಇದೆ ಅನ್ನೋ ಕಾರಣಕ್ಕೆ. ರಮೇಶ್ ಸರ್ದು ನಂದು ಕೆಮಿಸ್ಟ್ರಿ ಚೆನ್ನಾಗಿದೆ, ರಮೇಶ್ ಅರವಿಂದ್ ಅವ್ರದ್ದು ನಂದು ಕೆಮಿಸ್ಟ್ರಿ ಚೆನ್ನಾಗಿದೆ. ಸೊ ಹಾಗಾಗಿ ನೀನು ಬಂದಾಗವರು ನೆಮ್ಮದಿಯಪ್ಪ ಇನ್ಮೇಲೆ ಅಂತಿದ್ರು ಅವರು. ಸೊ ತೆಲುಗು ತಮಿಳು ಪ್ರಾಂಪ್ಟಿಂಗ್ ಕೊಡಬೇಕಲ್ಲ, ಅದಕ್ಕೆ. ಆ್ಯಂಡ್ ಐ ಆಮ್ ಗುಡ್ ಎಟ್ ಪ್ರಾಂಪ್ಟಿಂಗ್. ನಾನು ಪ್ರಾಂಪ್ಟ್ ಕೊಡೋ ಇದು ತುಂಬ ಇಷ್ಟ ಬೇರೆ ಆ್ಯಕ್ಟರ್ಗಳಿಗೆ. ಒಂದು ಗ್ಯಾಪಲ್ಲಿ ನೀಟಾಗಿ, ಯಾಕಂದರೆ ನಾನೊಬ್ಬ ಆ್ಯಕ್ಟರ್ ಅಲ್ವಾ, ನನಗೆ ಗೊತ್ತಲ್ವ ಹೆಂಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನನಗೆ ಗೊತ್ತು. ಆ್ಯಂಡ್ ನಿಮ್ಮ ಡೈಲಾಗ್ ಡೆಲಿವರಿನ ನಾನು ಆ ಸ್ಪೀಡ್ನ, ಆ ಪೇಸ್ನ, ಆ ಗ್ರಾಫ್ನ ಅಬ್ಸರ್ವ್ ಮಾಡಿರ್ತೀನಿ. ನಿಮ್ಗೆ ಯಾವುದು ಸೆಟ್ ಆಗುತ್ತೆ ನನಗೆ ಗೊತ್ತಿದೆ. ಇಟ್ಸ್ ಕೈಂಡ್ ಆಫ್ ಮಿಮಿಕ್ರಿ. ನಿಮ್ಮ ಇಂಟೋನೇಷನ್ನ, ನಿಮ್ಮ ಪಂಕ್ಚುಯೇಷನ್ಸ್ನ ನಾನು ಮಿಮಿಕ್ ಮಾಡಬೇಕು ಈ ಡೈಲಾಗ್ ಜೊತೆಗೆ, ಅಷ್ಟೇ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಯಾರು ಬೇಕಾದ್ರೂ ತುಂಬ ಚೆನ್ನಾಗಿ ಪ್ರಾಂಪ್ಟ್ ಕೊಡ್ಬೋದು. ಆದರೆ ಹೇಳಿದಷ್ಟು ಸುಲಭ ಇಲ್ಲ ಅನ್ಸುತ್ತೆ ಅದು ಮೋಸ್ಟ್ಲಿ. ಸೊ ಪ್ರಾಂಪ್ಟಿಂಗ್ಗೆ ಅಂತ ಹೋಗಿದೆ ಒಂದು ಮೇಜರ್ ಶೆಡ್ಯೂಲು. ಅಲ್ಲಿ ಪುನೀತ್ ಸರ್ ಸಿಕ್ಕಿದ್ರು, ಮೋಹನ್ ಪಿಕ್ ಹೋಟ್ಲಲ್ಲಿ ಸಿಕ್ಕಿದ್ರು. ಬಂದು ತಬ್ಕೊಂಡು ಮಾತಾಡಿಸಿ, ಏಯ್ ಗುರುವೆ ಅದು ಕಣ್ಣೇನೋ ಮಾಡಿದ್ದಲ್ಲ, ಮಾಡೋನ್ಸಲಿ ಅಂತ ಹಂಗೆ ಮಾಡಿಸ್ಕೊಂಡು ನೋಡಿ ನಕ್ಕಿ ಪ್ಯಾಂಪರ್ ಮಾಡಿ ನನ್ನ ಮುದ್ದು ಮಾಡಿ ಹೋಗಿದ್ರು. ಹಾಗೆ ಅದು ಆ ಲೆವೆಲ್ ರೆಕಗ್ನಿಷನ್ ಸಿಕ್ಕಿತ್ತು ಆ ಪಾತ್ರಕ್ಕೆ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.